ಎಲ್ಲರಿಗೂ ನಮಸ್ತೆ. ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ 2025 ಇಲ್ಲೇ ವೆಬ್ಸೈಟಲ್ಲಿ ಏನಾಗಿದೆಪ್ಪ ಅಂತೇಳಿದ್ರೆ ನಿನ್ನೆವರೆಗೂ ನಮಗೆ ಕನ್ಫರ್ಮ್ ಇರಲಿಲ್ಲ ಎಕ್ಸಾಮ್ ನಡೀತದೇನೋ ಇಲ್ಲ. ಬಟ್ ನಿಜವಾಗ್ಲೂ ಇಲಾಖೆ ಒಳಗನೆ ಏನು ಮಾಡಿದ್ದಾರೆ ಅಂತೇಳಿದರೆ ಈ ಟೈಮ್ ಟೇಬಲನ್ನು ಬಿಟ್ಟಿದ್ದಾರೆ. ಇದು 100% ಶ್ಯೂರ್ ಆಗಿರ್ತಕ್ಕಂಥ ಒಂದು ನೋಟಿಫಿಕೇಷನಲ್ಲೇ ಕೂಡ ಇಲಾಖೆ ನೋಟಿಫಿಕೇಷನಲ್ಲೇ ಕೂಡ ಅರ್ಜಿ ಸಲ್ಲಿಕೆ ದಿನಾಂಕನ ಬಿಟ್ಟಿದ್ದಾರೆ. ಯಾವಾಗಪ್ಪ ಅರ್ಜಿ ಸಲ್ಲಿಸೋದು ಅಂತೇಳಿದರೆ ಕರ್ನಾಟಕ TT ಎಕ್ಸಾಮಿನೇಷನ್ಗೆ ಅರ್ಜಿ ಸಲ್ಲಿಕೆ ಆಗೋದು 23/10/2025ರಿಂದ 9/11/2025ರವರೆಗೆ. ಏನಪ್ಪ ಅಂತೇಳಿದರೆ ಎಲ್ಲ ಅಭ್ಯರ್ಥಿಗಳು ಒಂದು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸ್ಬೋದು. ಹಾಗೆ ಪರೀಕ್ಷೆಯ ದಿನಾಂಕ, ಪರೀಕ್ಷೆಗೆ ಎಲ್ಲರಿಗೂ ಡೌಟ್ ಇತ್ತು ಆನ್ಲೈನಲ್ಲಿ ನಡೀತಾ ಅಂತ. ಇಲ್ಲ, ವೆಬ್ಸೈಟಲ್ಲಿ ಕೊಟ್ಟಿದ್ದಾರೆ ಪರೀಕ್ಷೆ ಆನ್ಲೈನಲ್ಲಿ ನಡೀತಾ ಇಲ್ಲ. ಪರೀಕ್ಷೆ ಏನಾಗ್ತಿದೆಪ್ಪ ಅಂತೇಳಿದರೆ ಆಫ್ಲೈನ್ ಪರೀಕ್ಷೆ ನಡೀತಾ ಇದೆ. ನಾವು ಮೊದಲೆಲ್ಲ ಹೆಂಗೆ ಬರಿತಾ ಇದ್ವಿ ಹಾಗೆ ಎಕ್ಸಾಮಿನೇಷನ್ ಆಗ್ತಾಯಿದ್ದವು. ಹಾಗೆಯೇ ಪತ್ರಿಕೆ 1ರ ದಿನಾಂಕ ಕೊಟ್ಟಿದ್ದಾರೆ. ಇಲ್ಲೇ 1ನೇ ಪೇಪರ್ ಯಾವಾಗ ಆಗ್ತಿತ್ತು ಅಂತ ಹೇಳಿದ್ರೆ ದಿನಾಂಕ 7/12/2025 ಡಿಸೆಂಬರ್ 7ಕ್ಕೆ 1ನೇ ಪೇಪರ್ ನಾವೆಲ್ಲ ಬರಿತಾ ಇದ್ದೀವಿ. 9:30ರಿಂದ 12ರವರೆಗೆ ಫಸ್ಟ್ ಪೇಪರ್ ಇರ್ತೈತಿ. ಸೆಕೆಂಡ್ ಪೇಪರ್ ಏನಪ್ಪ ಅಂತೇಳಿದ್ರೆ ಅದೇ ದಿನಾನೇ 7/12/2025ರಿಂದ ಸೆಕೆಂಡ್ ಪೇಪರ್ ಮಧ್ಯಾಹ್ನ ಇರುತ್ತೆ. ಸಮಯ ಕೊಟ್ಟಿದ್ದಾರೆ 2ರಿಂದ 4:30 ತನಕ. ಪೇಪರ್ 1 ಪೇಪರ್ 2 ನಾವೇನು ಮಾಡಿಬಿಡ್ತೀವಿ ಅಂತೇಳಿದರೆ ಆವತ್ತೇ ಬರೆದ್ಬಿಡ್ತೀವಿ. ಹಾಗಾಗಿ ಸಮಯ ತುಂಬ ಕಡಿಮೆ ಇರೋದ್ರಿಂದ ಇನ್ನು ಯಾರೂ ಕೂಡ ನೆಗ್ಲಿಜೆನ್ಸಿ ಮಾಡಲಾರ್ದೆ ನೀವು TT ಎಕ್ಸಾಮಿನೇಷನ್ ಪ್ರಿಪ್ರೇಷನನ್ನು ಸ್ಟಾರ್ಟ್ ಮಾಡಿ ಅಂತ ನಾನು ಕೂಡ ವಿಶ್ ಮಾಡ್ತೇನೆ. ಸೊ ನಿಜವಾಗ್ಲೂ ಏನಪ್ಪ ಅಂದರೆ ಇಲಾಖೆಯಲ್ಲಿ ಒಂದು ದಿನಾಂಕನ ನಮ್ಗೆ ಈಗಲೇ ಬಿಟ್ಟಿದ್ದಾರೆ ನೋಡಿರಿ. ಇದೇ 23ನೇ ತಾರೀಕಿಗೆ ಹಬ್ಬ ಆದ ತಕ್ಷಣ ಏನಾಗ್ತೈತಪ್ಪ ಅಂತೇಳಿದರೆ ನಮಗೆ ಅರ್ಜಿ ಸಲ್ಲಿಕೆ ಆರಂಭ ಆಗ್ತೈತಿ. ಹಾಗಾಗಿ ಎಲ್ಲರೂ ಏನು ಮಾಡಿರಿ ಅಂತೇಳಿದರೆ ನಿಮ್ಮ ಒಂದು ಅಧ್ಯಯನದಲ್ಲಿ ತೊಡಗ್ರಿ ಅಂತ ನಾನು ಹೇಳ್ತಾ ಇದ್ದೀನಿ. ಇಲ್ಲೇ ಹಾಗೆಯೇ ಅಭ್ಯರ್ಥಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಏನಪ್ಪ ಅದು ಇಲ್ಲೇ ನೀವು ನೋಡ್ಬೋದು, ಅಭ್ಯರ್ಥಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಈ ಸೂಚನೆಯಲ್ಲಿ ನಾವು ಏನು ಮಾಡಬೇಕಂದ್ರೆ ಸರಿಯಾಗಿ ಓದ್ಕೋಬೇಕು. 1ನೇ ಸೂಚನೆ ಏನೈತಪ್ಪ ಅಂದರೆ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ 2020ಕ್ಕೆ ಅರ್ಜಿ ಸಲ್ಲಿಸ ಬಯಸುವ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ದಿನಾಂಕ 23/10/2025ರಿಂದ 9/11/2025 ಒಳಗಾಗಿ ಈ http://schooleducation.karnataka.government.in ಈ ವೆಬ್ಸೈಟಲ್ಲಿ ನಾವೇನು ಮಾಡ್ಬೋದು, ಆನ್ಲೈನ್ ಅಪ್ಲಿಕೇಶನನ್ನು ಹಾಕ್ಬೋದು. ಆನ್ಲೈನ್ನಲ್ಲಿ ಅರ್ಜಿಯಲ್ಲಿ ಅಗತ್ಯ ಇರುವ ಎಲ್ಲ ಮಾಹಿತಿಗಳನ್ನು ಪೂರ್ಣವಾಗಿ ಭರ್ತಿ ಮಾಡಿದ ನಂತರ ಅಭ್ಯರ್ಥಿಗಳು ತಮ್ಮ ನೋಂದಣಿ ಸಂಖ್ಯೆ ಹಾಗೂ ಪೂರ್ಣ ವಿವರಗಳನ್ನೊಳಗೊಂಡ ಅರ್ಜಿಯ ಕಂಪ್ಯೂಟರ್ ಜನರೇಟ್ ಪ್ರತಿಯ ಪ್ರಿಂಟನ್ನು ಪಡೆದುಕೊಳ್ಳಬೇಕು. ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ಇದು. ಯಾಕಂದರೆ ನಾವೆಲ್ಲ ಮಾಡಿರ್ತೀವಿ ಅಂತಂದರೆ ಅದನ್ನೆಲ್ಲೋ ನಾವು ಹಾಕಿದ್ವಿ ಅಂತಂದ್ರೆ ಮತ್ತು ನಮ್ಗೆ ಎಕ್ಸಾಮ್ ಬರೀಲಿಕ್ಕೆ ಅವಕಾಶಗಳು ಇರೋದಿಲ್ಲ. ಆಮೇಲೆ TT ಪೇಪರನ್ನು ತೊಗೋಬೇಕಾಗಿರ್ತೈತಿ. ಆವಾಗ ಪ್ರವೇಶ ಪತ್ರ ತೊಗೋಬೇಕಾದಾಗ ಅದು ಇಲ್ಲ ಅಂದರೆ ನಮಗೆ ರಿಜಿಸ್ಟ್ರೇಷನ್ ನಂಬರ್ಸ್ ಇಲ್ಲ ಅಂದರೆ ತೊಗೊಳಕ್ಕೆ ಬರೋದಿಲ್ಲ. ಹಾಗಾಗಿ ದಯವಿಟ್ಟು ಎಲ್ಲರೂ ಅಪ್ಲಿಕೇಶನ್ ಹಾಕಿದಂಥ ನಿಮ್ಮ ಒಂದು ಕಂಪ್ಯೂಟರ್ ಆಧಾರಿತ ಪ್ರಿಂಟನ್ನು ಸರಿಯಾಗಿ ತೆಗೆದಿಟ್ಕೋರಿ. ಇಲ್ಲಿ ಯಾವುದೂ ಕೂಡ ಮಿಸ್ಟೇಕ್ಗಳು ಆಗಲಾರ್ದಂಗೆ ಸಂಪೂರ್ಣವಾಗಿ ನಿಮ್ಮ ಒಂದು ವಿವರಗಳನ್ನು ಅಲ್ಲೇ ನೀವು ತುಂಬಬೇಕು. ಮತ್ತು ಅಲ್ಲಿ ಏನಾದರೂ ಮಿಸ್ಟೇಕ್ ಆಯಿತು ಅಂದರೆ ಮತ್ತೆ ನಿಮಗೆ ಎಕ್ಸಾಮ್ ಬರೀಲಿಕ್ಕೆ ಸಮಸ್ಯೆ ಆಗ್ತೈತಿ. ಹಾಗಾಗಿ ನೀವು ಸರಿಯಾಗಿ ಆ ಒಂದು ವಿಷಯವನ್ನು ಸರಿಯಾಗಿ ತಿಳ್ಕೊಂಡು ನೀವು ಅರ್ಜಿ ಫಾರ್ಮನ್ನು ತುಂಬಬೇಕು. ಸೊ ಹಾಗೆಯೇ ಇಲ್ಲಿ ನೀವು ನೋಡ್ತಾ ಇರ್ಬೋದು ಪ್ರವೇಶ ಪತ್ರ. ಇಲ್ಲಿ ಯಾವ ರೀತಿಯಾಗಿ ನಾವು ಪರೀಕ್ಷೆ ಶುಲ್ಕ ಇರ್ತೈತಿ ಅಂದರೆ ಪರೀಕ್ಷೆ ಫೀಸ್ ಎಷ್ಟೈತಪ್ಪ ಅಂಥೇಳಿ ನಾವಿಲ್ಲಿ ನೋಡ್ಬೋದು. ಪರೀಕ್ಷಾ ಶುಲ್ಕ ಇಲ್ಲೇ ಸಾಮಾನ್ಯ ವರ್ಗ 2A 2B ಮತ್ತು ಏನು ಕೊಟ್ಟಿದ್ದಾರಪ್ಪ ಇಲ್ಲಿ ಅಂತೇಳಿದರೆ 3A 3B ಇವ್ರಿಗೆ ಏನಿರ್ತೈತಿ ಪೇಪರ್ 1 ಪೇಪರ್ 2 ಸೇರಿ 1,000 ರೂಪಾಯಿ ಫೀಸ್ ಇರ್ತೈತಿ. ಹಾಗೆಯೇ ಪರಿಶಿಷ್ಟ ಜಾತಿ ಪ್ರವರ್ಗ 1 ಮಾತ್ರ ಇವರಿಗೆ 500 ರೂಪಾಯಲ್ಲಿ ಫೀಸ್ ಇರುತ್ತೆ. ಹೀಗೆ ಪರೀಕ್ಷಾ ಶುಲ್ಕವನ್ನು ನಾವು ಏನು ಮಾಡಬೇಕು ಅಂತೇಳಿದರೆ ಕಟ್ಟಬೇಕಾಕೈತಿ. ಆಮೇಲೆ ಬ್ಯಾಂಕ್ ಮೂಲಕ ಇವೆಲ್ಲ ಟ್ರಾನ್ಸಾಕ್ಷನ್ಸ್ ಆಗ್ತಾ ಇರ್ತವೆ. ನೆಕ್ಸ್ಟ್ ಪ್ರವೇಶ ಪತ್ರವನ್ನು ನಾವಿಲ್ಲಿ ಪಡ್ಕೋಬೋದು. ನೋಡಿ ಸರಿಯಾಗಿ ಓದ್ಕೊಳ್ಳಿ. ಅಭ್ಯರ್ಥಿಗಳು KRTT 2025ರ ಪರೀಕ್ಷೆಯ ಪ್ರವೇಶ ಪತ್ರವನ್ನು ದಿನಾಂಕ 1/12/2025ರಿಂದ 7/12/2025ರವರೆಗೆ ಇಲಾಖಾ ವೆಬ್ಸೈಟಲ್ಲಿ ನಾವೇನು ಮಾಡ್ಕೋಬೇಕಪ್ಪ ಪಡೆದುಕೊಳ್ಬೇಕಾಕೈತಿ. ಹಾಗಾಗಿ ನೀವು ಒಂದು ಅರ್ಜಿಯನ್ನು ಫಾರ್ಮ್ ಮಾಡಿ ಅದಕ್ಕೆಲ್ಲ ಪರೀಕ್ಷಾ ಶುಲ್ಕವನ್ನು ತುಂಬಿ ನೆಕ್ಸ್ಟ್ ನೀವೇನು ಮಾಡಬೇಕು, ಡಿಸೆಂಬರ್ 1ನೇ ತಾರೀಕಿಂದ ಒಂದು ವಾರ ನಿಮಗೆ ಟೈಮ್ ಕೊಟ್ಟಿರ್ತಾರೆ. ಆ ಟೈಮಲ್ಲಿ ನೀವು ಏನು ಮಾಡಬೇಕು ಅಂತ ಹೇಳಿದರೆ ನಿಮ್ಮ ಒಂದು ಪ್ರವೇಶ ಪತ್ರವನ್ನು
ಪಡೆದುಕೊಳ್ಬೇಕಾಗ್ತೈತಿ. ಇಷ್ಟು ವಿಷಯಗಳನ್ನು ನೀವು ಸರಿಯಾಗಿ ನೆನಪನ್ನು ಇಟ್ಕೋಬೇಕು. ನೆಕ್ಸ್ಟ್ ಏನಂತಾರೆ ನೋಡ್ರಿ, ಅಭ್ಯರ್ಥಿಗಳು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಿರುವ ಮಾಹಿತಿಯು ಪ್ರವೇಶ ಪತ್ರದಲ್ಲಿ ನಮೂದಾಗಿರುತ್ತೆ. ಆದ್ದರಿಂದ ಅಭ್ಯರ್ಥಿಗಳ ಮಾಹಿತಿ, ಭಾವಚಿತ್ರ ಹಾಗೂ ಅವರ ಸಹಿಗೆ ಸಂಬಂಧಪಟ್ಟಂಥ ಏನಾದರೂ ವ್ಯತ್ಯಾಸವಿದ್ದಲ್ಲಿ ಸರಿಪಡಿಸಿಕೊಳ್ಳಲು ಅವಕಾಶವಿರುವುದಿಲ್ಲ. ಕೀಪ್ ಇನ್ ಮೈಂಡ್, ಅಭ್ಯರ್ಥಿಗಳು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಿರುವ ಮಾಹಿತಿ ಪ್ರವೇಶ ಪತ್ರದಲ್ಲಿ ಏನೇನು ಮಾಹಿತಿ ಕೊಟ್ಟಿರ್ತೀರಿ ಅದು ಅಷ್ಟು ನಮೂದಾಗಿರುತ್ತೆ. ಅಲ್ಲಿ ಏನು ಮಾಡ್ಬೇಕಂದ್ರೆ ಅಭ್ಯರ್ಥಿಗಳು ಸರಿಯಾಗಿ ಮಾಹಿತಿ ಕೊಡಬೇಕು. ಮತ್ತು ನೀವು ಈಗಿನ ಭಾವಚಿತ್ರವನ್ನು ಕೊಡ್ರಿ, ಯಾವಾಗೋ ಚೆಂದ ಐತಿ ಅಂಥೇಳಿ ಚೆನ್ನಾಗಿರೋ ಫೋಟೋ ಈಸ್ ಇಂಪಾರ್ಟೆಂಟ್. ಅಲ್ಲಿಗೆ ಸದ್ಯಕ್ಕೆ ರೀಸೆಂಟಾಗಿರ್ತಕ್ಕಂಥ ಫೋಟೋ ಇಂಪಾರ್ಟೆಂಟ್. ನೀವೀಗೇನು ರೀಸೆಂಟ್ ಅದೀರಿ ಆ ಫೋಟೋವನ್ನು ಕೊಡ್ರಿ. ಹಾಗೆ ನೀವೇನು ಸಹಿ ಚೇಂಜ್ ಮಾಡೋಕ್ಕೆ ಬರೋದಿಲ್ಲ, ನೀವು ಯಾವ ಸಹಿ ಮಾಡ್ತಾ ಇರ್ತೀರಿ ಕಂಟಿನ್ಯೂ ಅದೇ ರೀತಿ ಸಹಿ ಮಾಡಿ ಆನ್ಲೈನಲ್ಲಿ ಅಪ್ಲೈ ಮಾಡಿಕೊಂಡು ನೆಕ್ಸ್ಟ್ ನೀವು ನಾಳೆ ಪ್ರವೇಶ ಪತ್ರದಲ್ಲಿ ಕೂಡ ಅದೇ ಸೈನನ್ನು ಮಾಡಬೇಕಾಕೈತಿ. ಈ ರೀತಿ ಏನಾದರೂ ತಪ್ಪಾದ್ರೆ ಮತ್ತು ನಿಮಗೆ ಸರಿಪಡ್ಸೋಕ್ಕೆ ಅವಕಾಶ ಇರಲ್ಲ. ಇದು ಒಂದೇ TET, ನೆಕ್ಸ್ಟ್ ಒಂದು TETಗೆ ಆಲ್ರೆಡಿ GPT ಎಕ್ಸಾಮಿನೇಷನ್ ಆಗಿರ್ತವೆ. ಹಾಗಾಗಿ ನೀವು ಭಾಳಷ್ಟು ಒಂದು ಕನ್ಸರ್ನಿಂದ ಈ ಒಂದು ಪೇಪರನ್ನು ನೀವಿಲ್ಲೇ ಬರೀಬೇಕಾಗ್ತೈತಿ. ಹಾಗಾಗಿ ಸರಿಯಾಗಿ ಓದ್ಕೊಳ್ಳಿ. ದಯವಿಟ್ಟು ಅವಸರ ಮಾಡೋಕ್ಕೆ ಹೋಗ್ಬೇಡ್ರಿ. ಬಹಳಷ್ಟು ತಾಳ್ಮೆಯಿಂದ ಇಲಾಖೆಯಲ್ಲಿ ಏನೆಲ್ಲ ಒಂದು ವಿಷಯಗಳು ಬರ್ತಾವೆ ಅನ್ನೋದನ್ನು ನೀವು ಸರಿಯಾಗಿ ಓದ್ಕೊರಿ. ನಾನು ಕೂಡ ಅಥೆಂಟಿಕ್ಕಾಗಿ ವೆಬ್ಸೈಟಲ್ಲಿ ಇರ್ತಕ್ಕಂಥ ಕೆಲವೊಂದಿಷ್ಟು ಮಾಹಿತಿಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇರ್ತೀನಿ. ಹಾಗಾಗಿ ವಿಡಿಯೋಗಳನ್ನು ನೋಡ್ತಾ ಇರಿ ಅಂತ ನಾನು ಕೂಡ ಇಲ್ಲೇ ನಿಮ್ಗೆ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ. ಹಾಗೆಯೇ ಇಲ್ಲೇ ನೋಡಿರಿ, ಆದ್ದರಿಂದ ತಪ್ಪು ಲಾಗಿನ್ ಹಾಗೂ ಪಾಸ್ವರ್ಡನ್ನು ಅತ್ಯಂತ ಗೌಪ್ಯವಾಗಿ ಆದ್ದರಿಂದ ತಮ್ಮ ಲಾಗಿನ್ ಹಾಗೂ ಪಾಸ್ವರ್ಡನ್ನು ಅತ್ಯಂತ ಜಾಗರೂಕವಾಗಿ ಇಟ್ಟುಕೊಳ್ಳಲು ತಿಳಿಸಿದೆ. ನೋಡಿರಿ, ಇವನ್ನೆಲ್ಲ ಸರಿಯಾಗಿ ನೀವೆಲ್ಲ ಓದ್ಕೋಬೇಕು. ಹಾಗಾಗಿ ಶಿಕ್ಷಕರ ಅರ್ಹತಾ ಪರೀಕ್ಷೆ 2025ರ ಪರೀಕ್ಷಾ ವೇಳಾಪಟ್ಟಿ ಅಂಥೇಳಿ ಇಲ್ಲಿ ನಮ್ಗೆ ಕೊಟ್ಟಿದ್ದಾರೆ. ಈ ಪರೀಕ್ಷಾ ವೇಳಾಪಟ್ಟಿ ನೋಡ್ತಾ ಇದ್ದೀರಿ. ಶಿಕ್ಷಕರ ಅರ್ಹತಾ ಪರೀಕ್ಷೆ, ಈ ಶಿಕ್ಷಕರ ಅರ್ಹತಾ ಪರೀಕ್ಷೆಯ ಒಂದು ವೇಳಾಪಟ್ಟಿಯನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಯಾವ ರೀತಿ ಇದೆಯಪ್ಪ ವೇಳಾಪಟ್ಟಿ ಅಂತ ಹೇಳಿದರೆ, ಪರೀಕ್ಷಾ ದಿನಾಂಕ ಇಲ್ಲಿದೆ. ಪರೀಕ್ಷಾ ದಿನಾಂಕ ನೀವಿಲ್ಲಿ ನೋಡ್ತಾ ಇದ್ದೀರಿ. ಈ ಪರೀಕ್ಷಾ ದಿನಾಂಕ 7/12/2025 ಅಂದರೆ ಡಿಸೆಂಬರ್ 7ಕ್ಕೆ ಎಕ್ಸಾಮ್ ನಡೀತಾ ಇದೆ. ಪತ್ರಿಕೆ 1 ಮತ್ತು ಪತ್ರಿಕೆ 2. ಪತ್ರಿಕೆ 1 ಸಮಯ ಬೆಳಗ್ಗೆ 9:30ರಿಂದ 12 ಗಂಟೆವರೆಗೂ. ಸೊ ಪರೀಕ್ಷಾ ಅವಧಿ. ನೆಕ್ಸ್ಟ್ ಪೇಪರ್ 2 ಮಧ್ಯಾಹ್ನ 2ರಿಂದ 4 ಗಂಟೆವರೆಗೂ ಇರ್ತೈತಿ. ಹಂಗಂದ್ರೆ ಎಷ್ಟು ಟೈಮ್ ತೊಗೊಳ್ತಾ ಇದೆಯಪ್ಪ ಇದು ಅಂತ ಹೇಳಿದರೆ, ಇದು ಎಷ್ಟು ಟೈಮ್ ತೊಗೊಳ್ತಾ ಇದೆ ಅಂದರೆ 2.5 ಗಂಟೆ ಬರಿತೀರಿ ನೀವು ಒಂದೊಂದು ಪೇಪರನ್ನು. ಒಂದು ಪೇಪರು 2.5 ಗಂಟೆ ನೀವು ಬರಿತೀರಿ. ಓಕೆನಾ. ಶಿಕ್ಷಕರ ಅರ್ಹತಾ ಪರೀಕ್ಷೆ 2025ರ ವೇಳಾಪಟ್ಟಿಯಲ್ಲಿ 7ನೇ ತಾರೀಕಿಗೆ ಎಕ್ಸಾಮಿನೇಷನ್ ಆಗ್ತವೆ. ಫಸ್ಟ್ ಪೇಪರ್ 9ರಿಂದ 12 ಗಂಟೆವರೆಗೂ ಇರುತ್ತೆ. 2.5 ತಾಸು ಪೇಪರ್ ಇರುತ್ತೆ. ಹಾಗೆ ಪತ್ರಿಕೆ 2 ಅದೇ ದಿನ 2ರಿಂದ 4:30 ಗಂಟೆಗೆ ಇರುತ್ತೆ. 2.5 ಗಂಟೆ ಇಲ್ಲಿ ಕೂಡ ನಾವೇನು ಮಾಡ್ತೀವಪ್ಪ ಅಂತ ಹೇಳಿದರೆ ಎಕ್ಸಾಮಿನೇಷನ್ಸನ್ನು ಬರಿತೀವಿ. ಸೊ ನಾವಿಲ್ಲಿ ಬಂದರೆ ನೆಕ್ಸ್ಟ್ ಪೇಪರನ್ನು ನಾವು ಅಪ್ಲಿಕೇಶನ್ ಹಾಕಬೇಕಾದ್ರೆ ನಮ್ಗೆ ಯಾವ ರೀತಿಯಾದಂಥ ಕ್ವಾಲಿಫಿಕೇಷನನ್ನು ನಾವು ಹೊಂದಿರಬೇಕು, ಯಾವ ರೀತಿ ಪೇಪರನ್ನು ನಾವು ನಮ್ಮ ವಿದ್ಯಾರ್ಹತೆ ಏನಿರಬೇಕು ಅಂಥೇಳಿ ನಾವಿಲ್ಲಿ ನೋಡ್ಕೋಬೇಕಾಗೈತಿ. D.Ed ಮಾಡಿದವ್ರಿಗೆ ಅವಕಾಶ ಇರುತ್ತೆ. 1ರಿಂದ 5ನೇ ತರಗತಿ ಅವರು ಏನು ಮಾಡಬೇಕು, PUC ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ 50% ಅಂಕಗಳನ್ನು ಗಳಿಸಿರಬೇಕು. ಆಮೇಲೆ ಈ ತಾನೇ ಯಾರು ಮಾಡ್ತಿರ್ತಕ್ಕಂಥ ಅಭ್ಯರ್ಥಿಗಳು ಕೂಡ ಏನಪ್ಪ ಅಂದರೆ ಈ ಪರೀಕ್ಷೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ನೋಡಿರಿ, ಇಲ್ಲಿ ಕೊಟ್ಟಿದ್ದಾರೆ, ಇವನ್ನೆಲ್ಲ ನೀವು ಸರಿಯಾಗಿ ಓದ್ಕೊರಿ. ಈ ಒಂದು ವಿದ್ಯಾರ್ಹತೆ ಇರಬೇಕು ಅಥವಾ ಪದವಿಯಲ್ಲಿ ಕನಿಷ್ಠ 50% ಅಂಕಗಳನ್ನು ಗಳಿಸಿ BEd ಪದವಿಯಲ್ಲಿ ತೇರ್ಗಡೆ ಹೊಂದಿ ಅಥವಾ ಪ್ರವೇಶ ಪಡೆದು ಈಗ ತಾನೇ ಹೊಸದಾಗಿ ಅಭ್ಯಾಸ ಮಾಡ್ತಿರ್ತಕ್ಕಂಥ ಅಭ್ಯರ್ಥಿಗಳು ಕೂಡ TETಗೆ ಅಪ್ಲೈಯನ್ನು ಮಾಡ್ಬೋದಾಗಿದೆ. ಇದು ಪೇಪರ್ 1 ಅಂದರೆ 1ರಿಂದ 5ನೇ ತರಗತಿಗೆ ಬೋಧಿಸುವಂಥ ಶಿಕ್ಷಕರಿಗೆ ಇರಬೇಕಾದಂಥ ಒಂದು ಕನಿಷ್ಠ ವಿದ್ಯಾರ್ಹತೆ ಇದು. ಹಾಗೆಯೇ ನೆಕ್ಸ್ಟ್ ಮುಂದುವರೆದು ಬಂದರೆ ಪೇಪರ್ 2 ಅಲ್ಲಿ ಯಾವ ರೀತಿಯಾಗಿ ನಾವು ಇದು ಪೇಪರ್ 2 ಅಲ್ಲಿ ಏನು ಮಾಡ್ತೀವಪ್ಪ ನಾವು ಅಂತ ಹೇಳಿದರೆ, ಇಲ್ಲಿ ಪೇಪರ್ 2 ಅವರು 6ರಿಂದ 8ನೇ ತರಗತಿಗೆ ಬೋಧಿಸುವಂಥ ಕನಿಷ್ಠ ವಿದ್ಯಾರ್ಹತೆಯನ್ನು ಹೊಂದಿರತಕ್ಕಂಥ ಶಿಕ್ಷಕರು, ಅವರು ಕೂಡ ಪದವಿಯಲ್ಲಿ ಪೇಪರ್ 2 ಒಂದು ವಿದ್ಯಾರ್ಹತೆಯನ್ನು ಹೊಂದಿರತಕ್ಕಂಥ ಶಿಕ್ಷಕರು
ಅಗತ್ಯವಿರುವ ವಿದ್ಯಾರ್ಹತೆಯನ್ನು ಹೊಂದಿರಬೇಕು ಅಂತೇಳಿ ಇಲ್ಲಿ ಕೊಟ್ಟಿದ್ದಾರೆ. ಇವರು ಕೂಡ ಪದವಿಯಲ್ಲಿ 50ರಷ್ಟು ಅಂಕಗಳನ್ನ ಗಳಿಸಬೇಕು. BD ಪದವಿ ತೇರ್ಗಡೆ ಆಗಿರಬೇಕು. ಆಮೇಲೆ ಅಭ್ಯಾಸವನ್ನು ಮಾಡ್ತಿರಬೇಕು. ಅಭ್ಯಾಸ ಈಗ ತಾನೇ B.Ed ಪ್ರವೇಶ ಪಡೆದಂಥವರು ಕೂಡ ಏನು ಮಾಡ್ಬೋದು, ಇದನ್ನು ಆನ್ಲೈನ್ ಅರ್ಜಿಯನ್ನು ಪಡೆದುಕೊಳ್ಬೋದು. ಹಾಗೆಯೇ ಇಲ್ಲಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಏಜ್ ರಿಲ್ಯಾಕ್ಸೇಷನ್ಸ್ ಕೂಡ ಇದೆ, ನೋಡ್ಕೋಬೋದು. ಹಾಗೆಯೇ ಶಿಕ್ಷಕರ ಅರ್ಹತಾ ಪರೀಕ್ಷೆ ಸ್ವರೂಪ ಯಾವ ರೀತಿ ಐತೆ ನೋಡಿರಿ. ಪೇಪರ್ 1 1ರಿಂದ 5ನೇ ತರಗತಿ ಬೋಧಿಸುವ ಶಿಕ್ಷಕರಿಗಾಗಿ, ಪೇಪರ್ 2 6ರಿಂದ 8ನೇ ತರಗತಿಗೆ ಬೋಧಿಸುವಂಥ ಶಿಕ್ಷಕರಿಗಾಗಿ ಈ ಒಂದು ಪರೀಕ್ಷಾ ಸ್ವರೂಪವನ್ನು ನಾವಿಲ್ಲಿ ನೋಡ್ಬೋದು. ಪರೀಕ್ಷಾ ಸ್ವರೂಪವನ್ನು ನಾವಿಲ್ಲಿ ನೋಡಿದ್ವಿ. ಹಾಗೆಯೇ ಇಲ್ಲಿ ಕೆಳಗಡೆ ನೀವು ನೋಡ್ತಾ ಹೋಗ್ರಿ. ಹಾಗೆಯೇ ಪರೀಕ್ಷಾ ಪತ್ರಿಕೆ ಯಾವ ರೀತಿ ಇದೆಯಪ್ಪ ಪರೀಕ್ಷಾ ಪತ್ರಿಕೆ ನಮ್ಮದು ಅಂತ ಹೇಳಿದರೆ, ಒಂದು ಸೆಕೆಂಡ್ ಇಲ್ಲಿ ನೋಡಿರಿ. ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಯು 150 ಅಂಕಗಳಾಗಿದ್ದು, ಪ್ರತಿ ಪ್ರಶ್ನೆ ಅಂಕ ಒಟ್ಟು 150 ಬಹು ಆಯ್ಕೆ ಪ್ರಶ್ನೆಗಳನ್ನ ಒಳಗೊಂಡಿರುತ್ತೆ. ಪ್ರತಿ ಪ್ರಶ್ನೆಗೂ 4 ಆಯ್ಕೆಗಳಿದ್ದು 1 ಆಯ್ಕೆ ಮಾತ್ರ ಸರಿಯಾಗಿರುತ್ತೆ. ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ಹಾಗೆಯೇ ಇಲ್ಲೇ ಋಣಾತ್ಮಕ ಮೌಲ್ಯಮಾಪನ ಇಲ್ಲ. ಸೊ ಅದಕ್ಕೆ ನೀವೆಲ್ಲರೂ ವಿಚಾರ ಮಾಡಿ ಸರಿಯಾದ ಉತ್ತರವನ್ನು ಹಾಕಿರಿ. 150ಕ್ಕೆ ನೀವು ಎಷ್ಟು ಅಂಕಗಳನ್ನ ಗಳಿಸ್ಬೇಕು ಅಂತ 90 ಅಂಕಗಳನ್ನು ಇಲ್ಲೇ ಗಳಿಸ್ಬೇಕಾಗ್ತೈತಿ. ಹಾಗೆಯೇ ಮುಂದುವರೆದು ನಾವು ನೋಡೋದಾಯ್ತಪ್ಪ ಅಂತೇಳಿದರೆ, ಇಲ್ಲಿ ಮುಂದುವರೆದು ನಾವಿಲ್ಲಿ ನೋಡ್ತಾ ಇದ್ದೀವಿ. ಏನು ನೋಡ್ತಾ ಇದ್ದೀವಪ್ಪ ಅಂತೇಳಿದರೆ, 1ರಿಂದ 5ನೇ ತರಗತಿ ಬೋಧಿಸುವ ಶಿಕ್ಷಕರು, 1ರಿಂದ 5ನೇ ತರಗತಿ ಬೋಧಿಸುವಂತಹ ಶಿಕ್ಷಕರು ಏನು ಮಾಡಬೇಕಿಲ್ಲಿ, ನಾವೆಲ್ಲ ಏನು ಮಾಡಬೇಕು ನೋಡಿರಿ. ಭಾಷೆ 1 ಕಡ್ಡಾಯ ಕನ್ನಡ 30 ಬಹು ಆಯ್ಕೆ ಪ್ರಶ್ನೆಗಳು 30 ಅಂಕಗಳು. ಹಾಗೆ ಇಂಗ್ಲೀಷು 30 ಬಹು ಆಯ್ಕೆ ಪ್ರಶ್ನೆಗಳು 30 ಅಂಕಗಳು. ಶಿಶು ಮನೋವಿಜ್ಞಾನ ವಿಕಸನ 30 ಅಂಕಗಳು ಮತ್ತು 30 ಪ್ರಶ್ನೆಗಳು. ಹಾಗೆ ಗಣಿತ ವಿಷಯದ ಶಿಕ್ಷಕರಾಗಿದ್ದರೆ ಅವರಿಗೆ ಗಣಿತ ಮತ್ತು ಪರಿಸರ ಅಧ್ಯಯನ ಬರುತ್ತೆ. ಇಲ್ಲಪ್ಪ ನಾವು ಸಮಾಜ ವಿಜ್ಞಾನ ಶಿಕ್ಷಕರು ಅಂತ ಹೇಳಿದರೆ ಅವರಿಗೆ 60 ಅಂಕ ಸಮಾಜ ವಿಜ್ಞಾನವನ್ನು ಓದ್ಕೋಬೇಕಾಗ್ತೈತಿ. ಇಲ್ಲೇ ಎಲ್ಲ ಗಣಿತ ವಿಜ್ಞಾನ ಬೋಧಿಸುವ ಶಿಕ್ಷಕರು ಬರೀ ಗಣಿತ ಪರಿಸರ ಅಧ್ಯಯನ ಓದ್ಕೋಬೇಕು. ಸಮಾಜ ಓದ್ಕೊಳ್ಳುವಂಥವ್ರು ಬರೀ ಸಮಾಜವನ್ನು ಓದ್ಕೋಬೇಕಾಗತ್ತೆ. ಈ ರೀತಿಯಾಗಿ 5 ವಿಷಯಗಳಿದ್ದವು. ಈ 5 ವಿಷಯದಲ್ಲಿ ಪ್ರತಿ ವಿಷಯಕ್ಕೂ 30 ಅಂಕ ವನ್ನು ಕೊಟ್ಟಿದ್ದಾರೆ. ಹಾಗಾಗಿ 150 ಅಂಕಗಳನ್ನು ನಾವಿಲ್ಲಿ ಏನು ಮಾಡ್ಬೋದು, ಪಡಿಬೋದು. ಓಕೆನಾ. ಹಾಗೆಯೇ ಇಲ್ಲಿ ನಾವು ನೋಡ್ತಾ ಹೋದ್ವಿ, ಮುಂದುವರೆದು ನೋಡ್ತಾ ಹೋಗೋಣ. ಹಾಗೆಯೇ ಇಲ್ಲೇ ನೀವು ನೋಡ್ಬೋದು, ಏನು ನೋಡ್ಬೋದಪ್ಪ ಅಂತ ಹೇಳಿದರೆ, ಪ್ರಶ್ನೆಗಳ ಸ್ವರೂಪ ಯಾವ ರೀತಿ ಆಗಿರ್ತೈತಿ, ಯಾವೆಲ್ಲ ಪ್ರಶ್ನೆಗಳ ಸ್ವರೂಪ ಯಾವ ರೀತಿ ಇರುತ್ತೆ, ಹಂಗಂದರೆ ಯಾವ ರೀತಿಯಾಗಿ ನಾವು ಇದನ್ನು ಓದಬೇಕು ಅಂತೇಳಿ ಇಲ್ಲಿ ನೋಡಿರಿ. ಸೊ ಪ್ರಶ್ನೆ ಪತ್ರಿಕೆಯಲ್ಲಿ NCERT ಮತ್ತು ರಾಜ್ಯ ಪಠ್ಯಕ್ರಮದ 1ರಿಂದ 8ನೇ ತರಗತಿ ಸಂಬಂಧಿಸಿದ ಪಠ್ಯವಸ್ತುವನ್ನು ಆಧರಿಸಿದ ಪ್ರಶ್ನೆಗಳ ಕಠಿಣತೆ ಮಟ್ಟ ಪ್ರೌಢ ಹಂತಕ್ಕೆ ಸೀಮಿತವಾಗಿರುತ್ತೆ ಅಂತ ಕೊಟ್ಟಾರೆ. ಅಂದರೆ ನಾವು 1ರಿಂದ 5ನೇ ತರಗತಿವರೆಗೂ ಬೋಧಿಸ್ಬೇಕಂತೇಳಿದರೆ ನಾವು 1ರಿಂದ 8ನೇ ತರಗತಿವರೆಗಿನ ಈಗಿರ್ತಕ್ಕಂಥ NCERT ಬುಕ್ಕುಗಳನ್ನು ಓದಬೇಕು. ನಮಗೆ ಸಾಕಷ್ಟು ಯೂಸ್ ಐತಿ. ಕಠಿಣತೆಯ ಮಟ್ಟ ಪ್ರಶ್ನೆಗಳು ನಮ್ಗೆ ಹೈಸ್ಕೂಲ್ ಬುಕ್ಸನ್ನು ಕೂಡ ನಾವೇನು ಮಾಡ್ಬೋದು ಅಂತೇಳಿದರೆ ಓದ್ಕೋಬೋದು. ಹಾಗಾಗಿ ಸರಿಯಾಗಿ ನೀವು ಇದನ್ನು ಓದ್ಕೊಳ್ಳಿ. ನೆಕ್ಸ್ಟ್ ಮುಂದೆ ಬಂದರೆ ನಾವಿಲ್ಲಿ ಪೇಪರ್ 2 ಯಾವ ರೀತಿ ಇರುತ್ತೆ ಅಂತ ಹೇಳಿಕೊಟ್ಟಿದ್ದಾರೆ ಇವರಿಲ್ಲಿ. ಪೇಪರ್ 2 ನಮಗೆ ಪೇಪರ್ 2ನೂ ಕೂಡ ಭಾಷೆ 1 ಕಡ್ಡಾಯ ಕನ್ನಡ ಇದೆ. ಹಾಗೆಯೇ ಭಾಷೆ 2 ಇಂಗ್ಲೀಷ್ ಇದೆ. ನೀವು ನೋಡ್ತಾ ಇದ್ದರೆ ಭಾಷೆ 1 ಕನ್ನಡ, ಇಂಗ್ಲೀಷು, CDP, ಗಣಿತ ವಿಜ್ಞಾನ ಇದ್ದರೆ ಗಣಿತ ವಿಜ್ಞಾನ, ಸಮಾಜ ಇದ್ದರೆ ಸಮಾಜ ವಿಜ್ಞಾನ. ಪ್ರತಿಯೊಂದು 30 ಬಹು ಆಯ್ಕೆ ಪ್ರಶ್ನೆಗಳು 30 ಅಂಕಗಳು. ಒಟ್ಟಾರೆಗೆ ನಮಗೆ 150 ಅಂಕಗಳು ಸಿಗ್ತವೆ. ಇಲ್ಲಿ ಕೂಡ ನಾವೇನು ಮಾಡಬೇಕು ಅಂತೇಳಿದರೆ NCERT ಟೆಕ್ಸ್ಟ್ ಬುಕ್ 6ರಿಂದ 10ನೇ ತರಗತಿವರೆಗಿನ NCERT ಟೆಕ್ಸ್ಟ್ ಬುಕ್ಕನ್ನು ಓದಬೇಕು. ಮತ್ತು ಇನ್ನೂ ಹೆಚ್ಚಿನ ಒಂದು ಕಠಿಣತೆ ಮಟ್ಟಕ್ಕಾಗಿ ನಾವು PUC 12ನೇ ತರಗತಿ ಮಟ್ಟ ಈ ವಿಜ್ಞಾನ ಪಠ್ಯಪುಸ್ತಕಗಳನ್ನ ಓದಬೇಕು. ಸಮಾಜ ವಿಜ್ಞಾನ ಓದೋವಂಥವ್ರು ನೀವು 6ರಿಂದ 12ನೇ ತರಗತಿಯ ಸಮಾಜ ಪುಸ್ತಕಗಳನ್ನ NCERT ಸಮಾಜ ಪುಸ್ತಕಗಳನ್ನು ನಾವಿಲ್ಲಿ ಓದಬೇಕಾಗ್ತೈತಿ. ನಾವು ಮುಂದುವರೆದು ಇಲ್ಲೇ ಕರ್ನಾಟಕ ಶಿಕ್ಷಕರ ಒಂದು ನಾವು ಪಾಸ್ ಆದ್ವಿ ಅಂದರೆ ಅದು ಎಷ್ಟು ದಿನದವರೆಗೂ ವ್ಯಾಲ್ಯೂ ಇರುತ್ತಪ್ಪ ಅಂತೇಳಿದ್ರೆ, ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಪ್ರಮಾಣಪತ್ರ ಇದು ನೋಡಿರಿ. ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಪ್ರಮಾಣಪತ್ರವು ನಾವು ಜೀವಿತಾವಧಿವರೆಗೂ ಕೂಡ ಮಾನ್ಯವಾಗಿರುತ್ತೆ. ಅಭ್ಯರ್ಥಿಗಳು ಎಷ್ಟು ಬಾರಿ ಆದರೂ ಕರ್ನಾಟಕ ಪರೀಕ್ಷೆ ಬರೀಬೋದು. ಪರೀಕ್ಷೆಯಲ್ಲಿ ಅರ್ಹತೆಯನ್ನು ಪಡೆದಿರುವ ಅಭ್ಯರ್ಥಿಗಳು ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸುವ ಸಲುವಾಗಿ ಮತ್ತೆ ನಾವು ಅರ್ಜಿಯನ್ನು ಸಲ್ಲಿಸಲು ಅವಕಾಶವನ್ನು ಇಲ್ಲೇ ನೀಡಿರ್ತಾರೆ. ಹಾಗೆಯೇ ನಾವಿಲ್ಲಿ ಮುಂದುವರೆದು ನೋಡ್ತಾ ಹೋಗೋಣ. ದಾಖಲೆಗಳನ್ನ ಇಟ್ಕೋಬೇಕು, ಕಾನೂನು ರೀತಿ ನಡ್ಕೋಬೇಕು, ಪ್ರಮುಖ ಸೂಚನೆಗಳನ್ನು ಇಲ್ಲಿ ಓದ್ಕೋಬೇಕು.
ಹಾಗೆಯೇ ಅಭ್ಯರ್ಥಿಗಳಿಗೊಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಇದು ಏನಪ್ಪ ಸೂಚನೆ ಅಂತ ಹೇಳಿದರೆ ಇಲ್ಲಿದೆ ನೋಡಿರಿ, ಎಲ್ಲಿದೆ ಸೂಚನೆ. ಪರೀಕ್ಷೆ ಬರೆಯಲು ಆರಂಭಿಸುವ ಮುನ್ನ ಪೂರ್ವ ಮುದ್ರಿತ OMR ಉತ್ತರ ಪತ್ರಿಕೆಯನ್ನು ಸರಿಯಾಗಿ ಪರಿಶೀಲಿಸಿಕೊಂಡು ಅದು ನಮ್ದು ಹೌದಲ್ಲ ಅಂತೇಳಿ ಖಚಿತಪಡಿಸಿಕೊಳ್ಬೇಕು. ಆಮೇಲೆ ನೋಡಿರಿ, OMR ಉತ್ತರ ಪತ್ರಿಕೆಯಲ್ಲಿ ಆಯ್ಕೆ ಮಾಡಿರೋ ಉತ್ತರವನ್ನು ಗುರುತಿಸಲು ನೀಡಲಾಗಿರುವ 4 ಉತ್ತರಗಳ ಪೈಕಿ ನೀಲಿ ಅಥವಾ ಕಪ್ಪು ಶಾಯಿಯ ಬಾಲ್ ಪಾಯಿಂಟ್ ಪೆನ್ನಿಂದ ಮಾತ್ರ ನಾವೇನು ಮಾಡಬೇಕಾಕೈತಿ, ಶೇಡನ್ನು ಮಾಡ್ಕೋಬೇಕಾಕೈತಿ. ಇಲ್ಲಿ ಯಾವುದೇ ರೀತಿಯಾದಂಥ ನೆಗೆಟಿವ್ ಅಂಕ ಇರೋದಿಲ್ಲ. ಹಾಗಾಗಿ ಸರಿಯಾಗಿ ನೀವು ಒಂದು ವಿಚಾರವನ್ನು ಮಾಡಿ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಿರಿ. ಹಾಗೆಯೇ ಮುಂದೆ ನೋಡ್ತಾ ಹೋಗೋಣ. ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಇದನ್ನೆಲ್ಲ. ನಾವು ನೋಡೋಣ ಇಲ್ಲಿ. ನೆಕ್ಸ್ಟ್ ಒಂದು ನೋಡಿರಿ, ಕರ್ನಾಟಕದಲ್ಲಿ ಪ್ರಮುಖ ಅಂಶಗಳು ಅಂಥೇಳಿ ಇಲ್ಲಿ ಕೊಟ್ಟಿದ್ದಾರೆ. ಏನಪ್ಪ ಇವು ಪ್ರಮುಖ ಅಂಶಗಳು ಅಂತ ಹೇಳಿದರೆ, ಕರ್ನಾಟಕ TET 2025ರಲ್ಲಿ ಪ್ರಮುಖ ಅಂಶಗಳು ಏನಿದಾವಪ್ಪ ಅಂದರೆ, ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ 11/10/2025. ಪ್ರವೇಶ ಪತ್ರ ಡೌನ್ಲೋಡ್ ಮಾಡ್ಕೊಳ್ಳೋದು 1 ರಿಂದ 7ನೇ ತಾರೀಕು. ಪರೀಕ್ಷಾ ದಿನಾಂಕ 7/12/2025. ಪರೀಕ್ಷಾ ಕೇಂದ್ರ ನಿಮ್ಮ ಪ್ರವೇಶ ಪತ್ರದೊಳಗೆ ಕೊಟ್ಟಿರ್ತಾರೆ, ನೀವೆಲ್ಲಿ ಪರೀಕ್ಷೆ ಬರ್ತೀವಿ. ಪರೀಕ್ಷೆ ದಿನ ಬೇಕಂತ ಮುಖ್ಯವಾಗಿ ಏನು ತೊಗೊಂಡು ಹೋಗ್ಬೇಕು ನಾವು ಅಂದರೆ, ಪ್ರವೇಶ ಪತ್ರ ತೊಗೊಂಡು ಹೋಗಬೇಕು, ನೀಲಿ ಅಥವಾ ಕಪ್ಪು ಬಾಲ್ ಪಾಯಿಂಟ್ ಪೆನ್ನನ್ನು ನಾವು ತೊಗೊಂಡು ಹೋಗ್ಬೇಕಾಕೈತಿ. ಇದನ್ನು ಯಾರೂ ಮರೆತು ಹೋಗಬೇಡ್ರಿ. ನನ್ನ ಹತ್ರ ಯಾವುದೋ ಪೆನ್ ಐತಿ ಅಂತ ಇಟ್ಕೊಬಿಟ್ರೆ, ಚೆನ್ನಾಗಿರೋದು ಒಂದು ನೀಲಿ ಅಥವಾ ಕಪ್ಪು ಬಾಲ್ ಪಾಯಿಂಟ್ ಪೆನ್ನನ್ನು ಚೆನ್ನಾಗಿ ಒಯ್ಯಿರಿ. ಒಯ್ಯಬೇಡ್ರಿ, ಒಂದಕ್ಕಿಂತ ಹೆಚ್ಚಿನ ಪೆನ್ನನ್ನು ಒಯ್ಯಿರಿ. ಯಾಕಂದ್ರೆ ಬರೆಯೋ ಟೈಮಲ್ಲಿ ಏನೋ ಎಡವಟ್ಟು ಆಯ್ತಪ್ಪ ಅಂದ್ರೆ ನಮಗೆ ಶೇಡ್ ಮಾಡೋಕ್ಕಾಗಲ್ಲ, ಮತ್ತು ಟೆನ್ಷನ್ ಆಗ್ತೈತಿ. ಒಂದು ಪೆನ್ ಸಲುವಾಗಿ ನಾವು ಪರೀಕ್ಷೆಯಲ್ಲಿ ಟೆನ್ಷನ್ ಮಾಡ್ಕೊಳ್ಳೋಂಗೆ ಆಗ್ಬೋದು. ಯಾಕಂದರೆ ಶಿಕ್ಷಕರಾದವ್ರಿಗೆ ಪೆನ್ನೇ ಆಯುಧ ಅಲ್ಲ. ಪೆನ್ ಇದ್ದರೆ ಮಾತ್ರ ನಾವು ಮುಂದೆ ಹೋಗ್ಬೋದು, ಇಲ್ಲಾಂದರೆ ಇಲ್ಲ. ಹೌದೇ ಇಲ್ಲ, ನಮ್ಮ ಭವಿಷ್ಯವನ್ನು ರೂಪಿಸೋದು ಪೆನ್ನು. ಹಾಗಾಗಿ ಒಂದು ಸರಿಯಾಗಿರ್ತಕ್ಕಂಥ ಪೆನ್ನನ್ನು ನೀವು ತೊಗೊಂಡು ಹೋಗ್ರಿ ಅಂಥೇಳಿ ನಾನು ಇಲ್ಲೇ ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ಇಲ್ಲೇ ವೇಳಾಪಟ್ಟಿ ಕೊಟ್ಟಿದ್ದಾರೆ ನೋಡಿರಿ. ಏನಪ್ಪ ವೇಳಾಪಟ್ಟಿ ಅಂತ ಹೇಳಿದ್ರೆ, ಪರೀಕ್ಷೆಯ ವೇಳಾಪಟ್ಟಿ ಇದೆ ಇಲ್ಲಿ, ನೀವು ನೋಡ್ತಿರ್ಬೋದು. ಇದು ಇಲಾಖೆ ವೆಬ್ಸೈಟಲ್ಲಿ ಬಂದಂಥ ಒಂದು ವಿಷಯ. ಎಲ್ಲಿ ಕೂಡ ನಾವು ಕಾಪಿ ಮಾಡಿಲ್ಲ, ಇಲಾಖೆಯಲ್ಲೇ ಬಿಟ್ಟಂಥ ಒಂದು ಆನ್ಲೈನ್ ಇಲಾಖಾ ವೆಬ್ಸೈಟಲ್ಲೇ ಬಿಟ್ಟಂಥ ಮಾಹಿತಿ. ಇದು ಸರಿಯಾಗಿದೆ, ಇದರಲ್ಲಿ ಯಾವುದೇ ರೀತಿಯಾದಂಥ ಫೇಕ್ ಇಲ್ಲ, ಯಾವುದೂ ಇಲ್ಲ. ನೀವು ನಿಮ್ಮ ಸಮಯವನ್ನು ಸದುಪಯೋಗಪಡಿಸ್ಕೊಳ್ಳೋಕೆ ಇದು ಒಂದು ಒಳ್ಳೆಯ ಅವಕಾಶ ಅಂತ ನಾನಿಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಪರೀಕ್ಷೆಯ ವೇಳಾಪಟ್ಟಿಯನ್ನು ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ. ಪರೀಕ್ಷಾ ಕೊಠಡಿಗೆ ಪ್ರವೇಶಿಸುವ ಸಮಯ ಪತ್ರಿಕೆ 1, ಪತ್ರಿಕೆ 2. ಪತ್ರಿಕೆ 1ಕ್ಕೆ 9ಕ್ಕೆ ನೀವು ಒಳಗಡೆ ಹೋಗಿಬಿಡಬೇಕು. ಪತ್ರಿಕೆ 2 ಅಂದರೆ ಮಧ್ಯಾಹ್ನ 1:30ಕ್ಕೆ ಒಳಗಡೆ ಹೋಗಿಬಿಡ್ಬೇಕು. ಹಾಗೆಯೇ ಪ್ರವೇಶ ಪತ್ರಗಳ ಪರಿಶೀಲನೆ ನಡೀತಾ ಇರ್ತೈತಿ ಈ ಸಮಯದೊಳಗೆ. ಪರೀಕ್ಷಾ ಕೊಠಡಿಗೆ ಕೊನೆಯ ಪ್ರವೇಶ ಅವಕಾಶ 9:15 ಲಾಸ್ಟ್. ಅದ್ರ ಮೇಲೆ ನಮ್ಮನ್ನು ಒಳಗಡೆ ಬಿಡಲ್ಲ. 1:45 ಲಾಸ್ಟ್, ಅದ್ರ ಮೇಲೆ ನಮ್ಮನ್ನು ಒಳಗಡೆ ಬಿಡೋದಿಲ್ಲ. ಉತ್ತರ ಪತ್ರಿಕೆಗಳನ್ನ ಒಳಗೊಂಡ ಪರೀಕ್ಷಾ ಪುಸ್ತಕದ ಸೀಲನ್ನು ತೆಗೆಯೋದು 9:25ಕ್ಕೆ ಆ ಸೀಲನ್ನು ಓಪನ್ ಮಾಡೋಕ್ಕೆ ಹೇಳ್ತಾರೆ. ಇಲ್ಲಿ 1:55ಕ್ಕೆ ನಮಗೆ ಸೀಲನ್ನು ಓಪನ್ ಮಾಡೋಕ್ಕೆ ಹೇಳ್ತಾರೆ. ಎಕ್ಸಾಕ್ಟಾಗಿ ಬೆಳಗಿನ ಪರೀಕ್ಷೆ 9:30ಕ್ಕೆ ಸ್ಟಾರ್ಟ್ ಆಗಿ 12ವರೆಗೆ ಮುಗಿತೈತಿ. ಹಾಗೆಯೇ 2 ಗಂಟೆಗೆ ಸ್ಟಾರ್ಟ್ ಆಗಿ 4ವರೆಗೆ ಏನಾಗ್ತೈತಿ ಮುಗಿತೈತಿ. ಇಲ್ಲ 12 ಗಂಟೆಗೆ ಮುಗೀತು. 9 ರಿಂದ 12 1, 2 ರಿಂದ 4 ಅಂದರೆ 1. ನಮಗೇನು ಬೇಕಪ್ಪ ಅಂತ ಹೇಳಿದ್ರೆ 2.5 ತಾಸು ಟೈಮ್ ಇದೆ. ಹಾಗಾಗಿ ನೀವೆಲ್ಲರೂ ನೋಡಿ. TET ಭಾಳಷ್ಟು ಇಂಪಾರ್ಟೆಂಟು. ಮುಂದೆ ನಮಗೆ ಇದಾದ ತಕ್ಷಣ ಕೆಲವೊಂದಿಷ್ಟು ಶಿಕ್ಷಕರನ್ನು ಆಯ್ಕೆ ಮಾಡ್ಕೋಬೇಕು ಅಂಥೇಳಿ ಇಲಾಖೆಯಲ್ಲಿ ಹೇಳಿದ್ದಾರೆ. ಇದು ನಮ್ಗೆ ಗೊತ್ತಿರ್ತಕ್ಕಂಥ ವಿಷಯ. ಎಷ್ಟೋ ಸಲ TET ಆಗಿರೋದಿಲ್ಲ. ಅದೊಂದು TET ಸಲುವಾಗಿ ಎಷ್ಟೋ ಜನರ ಒಂದು ಹಿಂದೆ GPT ಆದಂತಹ ಒಂದು ಅವಕಾಶಗಳು ತಪ್ಪಿ ಹೋಗಿಬಿಟ್ಟಿದ್ದವು. ಅದಕ್ಕೋಸ್ಕರ ದಯವಿಟ್ಟು ನೋಡಿರಿ, ಇದು ಒಂದು ಒಳ್ಳೆಯ ಅವಕಾಶ. ಇದು ಆದಮೇಲೆ ನಿಮ್ಗೆ ಏನಾಗ್ತೈತಪ್ಪ ಅಂತ ಹೇಳಿದ್ರೆ GPT ಕಾಲ್ಫಾರ್ಮ್ ಆಗುವಂಥ ಚಾನ್ಸ್ ಇರುತ್ತೆ. ಹಾಗಾಗಿ ಸರಿಯಾಗಿ ನಿಮ್ಮ ಅಧ್ಯಯನದಲ್ಲಿ ತೊಡಗ್ರಿ ಅಂಥೇಳಿ ನಾನು ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ಒಂದೇ ರಿಕ್ವೆಸ್ಟ್ ಇದೆ ನಿಮ್ಮ ಹತ್ರ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ಸಬ್ಸ್ಕ್ರೈಬನ್ನು ಮಾಡಿ, ಒಂದು ಲೈಕನ್ನು ಕೊಡಿ. ಯಾಕಂದರೆ ನಾನು ಕೂಡ ಈಗ ತಾನೇ ಈ ವಿಡಿಯೋಗಳನ್ನು ಮಾಡ್ತಾಯಿದ್ದೀನಿ. ಸುಮ್ಮನೆ ನನಗೇನೋ ಯೂಸ್ ಆಗುತ್ತಾ ಅನ್ನೋದಕ್ಕಿಂತ, ಏನೋ ಸುಳ್ಳು ಪಳ್ಳು ವಿಡಿಯೋ ಮಾಡೋದಕ್ಕಿಂತ ಒಂದು ಒಳ್ಳೆಯ ಮಾಹಿತಿಯನ್ನು ಹಂಚ್ಕೋತೀನಿ ಅನ್ನುವಂಥ ಒಂದು ಆಸೆ ಕೂಡ ನನಗಿರ್ತೈತಿ. ಹಾಗಾಗಿ ಇದು ಒಂದು ಒಳ್ಳೆಯ ವಿಡಿಯೋ ಆಗೈತಿ. ನಿಮಗೆ ಬೇಕಾದಂಥ ಎಲ್ಲ ವಿಷಯಗಳ ಮಾಹಿತಿಯನ್ನು ನಾನು ನಿಮ್ಗೆ ಇದ್ರೊಳಗೆ ಕೊಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಸೊ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ನೋಡಿ. ಅದರಿಂದ ನನಗೂ ಕೂಡ ಸ್ವಲ್ಪ ಯೂಸ್ ಆಗ್ತೈತಿ. ಹಾಗೆಯೇ ನಿಮಗೂ ಕೂಡ ಯೂಸ್ ಇದೆ. ಇದರಲ್ಲಿ ನೀವು ನೋಡ್ಬೋದು
ಸಾಕಷ್ಟು ಪುಸ್ತಕಗಳನ್ನು ಇಲಾಖೆ ಸಜೆಸ್ಟ್ ಮಾಡಿದೆ. ಆ ಪುಸ್ತಕಗಳನ್ನು ಓದಿರಿ, ಸಮಯವನ್ನು ನಿಗದಿಪಡಿಸ್ಕೊರಿ. ಆಮೇಲೆ ನಾವು ಯಾವ ಪೇಪರ್ ಬರಿತಾ ಇದ್ದೀವಿ ಅನ್ನೋದು ಕನ್ಫರ್ಮೇಷನ್ ಮಾಡಿಕೊಂಡು ಆ ವಿಷಯದ ಎಲ್ಲ ಒಂದು ಪುಸ್ತಕಗಳನ್ನು ಮತ್ತು ಆ ವಿಷಯದ ಒಂದು ಎಲ್ಲ ಇವುಗಳನ್ನು ಬೇಕಾದಂಥ ಎಲ್ಲ ಮಟೀರಿಯಲ್ಸ್ಗಳನ್ನು ನೀವು ನೋಡಿರಿ. ಹಾಗೆಯೇ ಚೆನ್ನಾಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ಸ್ಗಳಿದ್ದಾವೆ, ಅವು ಕೂಡ ತುಂಬ ಚೆನ್ನಾಗಿ ಬರ್ತಾ ಇದ್ದಾವೆ. ಅವನು ಕೂಡ ನೀವು ನೋಡ್ಬೋದು. ನಾನು ವಿಡಿಯೋಗಳನ್ನು ನೋಡ್ತಾ ಇದ್ದೆ. ಯಾವ ವಿಡಿಯೋಗಳು ಅಂತೇಳಿದರೆ ಕರ್ನಾಟಕ ಅಕಾಡೆಮಿ ಈಗ ಬರ್ತಾಯಿದೆ. ಆ ವಿಡಿಯೋದಲ್ಲಿ ಸೈಕಾಲಜಿನ ಇಮಾಮ್ ಸಾಬ್ ಮುಲ್ತಾನಿ ಸರ್ ಅವರು ತುಂಬ ಚೆನ್ನಾಗಿ ಹೇಳ್ತಾರೆ. ಆ ವಿಡಿಯೋ ಕೂಡ ತುಂಬ ಚೆನ್ನಾಗಿರ್ತವೆ. ಅವರು ಅಥೆಂಟಿಕ್ ಆದಂಥ ಒಂದು ಮಾಹಿತಿಯನ್ನು ಕೊಡ್ತಾ ಇರ್ತಾರೆ. ಹಾಗೆ ಬುಕ್ಸು ತುಂಬ ಚೆನ್ನಾಗಿದೆ, ಅವುಗಳನ್ನು ನೀವು ರೆಫರ್ ಮಾಡ್ಬೋದು. ಹಾಗೆಯೇ ನಂದು ಕೂಡ ಇವಾಗ ತಾನೇ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಇದರಲ್ಲಿ ನಾನು TETಗೆ ಬೇಕಾದಂಥ ಸಮಗ್ರ ಮಾಹಿತಿಯನ್ನು ನನಗೆ ತಿಳಿದಷ್ಟು ನಿಮಗೆ ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ. ಅದಕ್ಕೆ ನಿಮ್ಮ ಸಪೋರ್ಟು ನನಗೆ ಬೇಕು. ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್ ಆ್ಯಂಡ್ ಆಲ್ಸೋ ವಿಶ್ ಯು ಆಲ್ ದ ಬೆಸ್ಟ್ ಯುವರ್ ಎಕ್ಸಾಮಿನೇಷನ್ಸ್. ಡೂ ಬೆಸ್ಟ್. ಯಾಕಂದರೆ ಇವಾಗ ನೀವೇನು ಬೆಸ್ಟ್ ಮಾಡ್ತೀರಿ ಇದು ನಿಮ್ಮ ಲೈಫಿಗೆ ನಾಳೆ GPT ಎಕ್ಸಾಮಲ್ಲಿ ನೀವು ಒಂದು ಗೌರ್ಮೆಂಟ್ ಟೀಚರ್ ಆಗಿ ಹೋಗುವಂಥ ಒಂದು ಮೆಟ್ಟಿಲು. ನಮಗಿದು ಸಾಧನೆ ಮೆಟ್ಟಿಲು ಅಂಥೇಳಿ ನಾವು ಇದನ್ನು ಕರಿತೀವಿ. ಎಲ್ಲರೂ ಕೂಡ ನಿಮ್ಮ ಸಾಧನೆಯನ್ನು ಮಾಡಿರಿ. ಅದಕ್ಕೆ ಬೇಕಾಗಿರೋದು ಭಾಳಷ್ಟು ತಾಳ್ಮೆಯಿಂದ ಓದಿರಿ. ಆಮೇಲೆ ವೆಬ್ಸೈಟನ್ನು ನೋಡಿರಿ. ವೆಬ್ಸೈಟಲ್ಲಿ ಸಾಕಷ್ಟು ವಿಷಯಗಳನ್ನು ಬಿಟ್ಟಿರ್ತಾರೆ ಅಥೆಂಟಿಕ್ಕಾಗಿ. ಆ ವಿಷಯಗಳನ್ನು ನೀವು ನೋಡಿಕೊಂಡು ಈ ಒಂದು ವಿಷಯಗಳನ್ನು ಓದಿಕೊಂಡು ಮಾಡ್ಬೋದು. ಯಾವಾಗ ಪರೀಕ್ಷೆ ದಿನಾಂಕ ಯಾವಾಗ ಅಂತೇಳಿದ್ದಾರೆ, ಎಷ್ಟು ಅಂಕ ಅಂತ ಹೇಳಿದ್ದಾರೆ, ಯಾರೆಲ್ಲ ಅರ್ಜಿ ಸಲ್ಲಿಸಬೇಕು ಅಂತ ಹೇಳಿದ್ದಾರೆ. ಇದರಲ್ಲಿ ಅದನ್ನು ಟೋಟಲ್ ಬಂದು ಸಮಗ್ರವಾದಂಥ ಮಾಹಿತಿ ಇದೆ, ನಾವು ಏನು ಮಾಡಬೇಕು ಇವತ್ತು ಅಂಥೇಳಿ. ಹಾಗಾಗಿ ಚೆನ್ನಾಗಿ ಓದಿರಿ. ನಿಮ್ಮೆಲ್ಲ ಆಸೆ ಕನಸುಗಳು ಈಡೇರಲಿ ಅಂತ ಹೇಳ್ತಾ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.